ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭಗವಂತ ಕೃಷ್ಣನ ಜೊತೆ ದ್ರೌಪದಿಯ ಮಾತುಕತೆ ಮತ್ತು ಅವನ ಹಸ್ತಿನಾಪುರಕ್ಕೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಆಗ ಮಹಾರಾಜ ಯುಧಿಷ್ಠಿರನ ಧರ್ಮ ಮತ್ತು ಅರ್ಥದಿಂದ ಕೂಡಿರುವಂಥ ಮಾತುಗಳನ್ನು ಕೇಳಿ ಮತ್ತೆ ಭೀಮಸೇನ ಶಾಂತನಾಗಿರೋದನ್ನ ನೋಡಿ ದೃಪದ ನಂದಿನಿಯಾದಂತಹ ಕೃಷ್ಣ ಸಹದೇವ ಮತ್ತೆ ಸಾತ್ಯಕಿಯ ಪ್ರಶಂಸೆಯನ್ನ ಮಾಡ್ತಾ ಅಳ್ತಾ ಈ ರೀತಿ ಹೇಳ್ತಾಳವಳು. ಏನ್ ಹೇಳ್ತಾಳೆ? ಧರ್ಮಜ್ಞನಾದಂತಹ ಮಧುಸೂದನನೇ, ಅಂದ್ರೆ ಧರ್ಮವನ್ನ ತಿಳ್ಕೊಂಡಿರುವಂತ ಮಧುಸೂದನ. ಇಲ್ಲಿ ಮಧುಸೂದನ, ಮಧು ಅನ್ನುವಂಥ ರಾಕ್ಷಸನನ್ನ ಕೊಂದಿರುವಂಥವ್ ನೀನು ಅಂತ ಇಲ್ಲಿ ಅವನಿಗೆ ಹೇಳ್ತಾ ಇದ್ದಾಳೆ. ಏನು? ದುರ್ಯೋಧನ ಯಾವ ರೀತಿಯ ಕ್ರೂರತೆಯ ಆಶ್ರಯವನ್ನ ತಗೊಂಡು ಅವನು ಎಷ್ಟು ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾನೆ ಅನ್ನೋದು ನಿನಗೆ ಗೊತ್ತೇ ಇದೆ. ಅಂಥ ಒಂದು ಕ್ರೂರತೆಯನ್ನ ತಗೊಂಡು ಏನು ಮಾಡ್ದ ಅವನು? ಪಾಂಡವರನ್ನ ತಮ್ಮ ರಾಜ್ಯ ಸುಖದಿಂದ ವಂಚಿತನನ್ನಾಗಿ ಮಾಡಿದ್ದಾನೋ ಅದೆಲ್ಲ ನಿನಗೆ ಗೊತ್ತೇ ಇದೆ. ಮತ್ತೆ ಸಂಜಯನಿಗೆ ರಾಜ ಧೃತರಾಷ್ಟ್ರ ಏಕಾಂತದಲ್ಲಿ ಯಾವ ವಿಚಾರಗಳನ್ನೆಲ್ಲ ತಿಳಿಸಿದಾನೋ ಅದು ಕೂಡ ನಿನಗೆ ಗೊತ್ತೇ ಇದೆ. ಅದರಿಂದ ದುರ್ಯೋಧನ ಏನಾದರೂ ನಮ್ಮ ರಾಜ್ಯದ ಭಾಗವನ್ನು ಕೊಡದೆ ಸಂಧಿ ಮಾಡಿಕೊಳ್ಬೇಕು ಅಂತ ಏನಾದರೂ ಇಷ್ಟಪಟ್ಟೆ ಅಂದರೆ, ಅವನು ಮೋಸ ಮಾಡಿ ನಮ್ಮಿಂದ ರಾಜ್ಯವನ್ನು ಕಿತ್ಕೊಂಡಿದ್ದಾನೆ, ಅವನ ರಾಜ್ಯವನ್ನು ಕೊಡದೇನೆ ಸಂಧಿ ಮಾಡ್ಕೋಬೇಕು ಅಂತ ಏನಾದರೂ ಅವನು ಇಷ್ಟಪಟ್ಟರೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಬಾರ್ದು. ಅಂದರೆ ರಾಜ್ಯವನ್ನು ಕೊಟ್ಟು ಸಂಧಿ ಮಾಡ್ಕೊಳ್ತೀವಿ ಅಂದರೆ ಓಕೆ, ರಾಜ್ಯವನ್ನು ಕೊಡದೆ ಅವನು ಹಾಗೆ ಸಂಧಿ ಮಾಡ್ಕೊಳ್ತೀನಿ ಅಂದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಸ್ವೀಕಾರ ಮಾಡಬಾರ್ದು. ಈ ಸೃಂಜಯ ವೀರರ ಜೊತೆ ಪಾಂಡವರು ದುರ್ಯೋಧನನ ರಣೋನ್ಮತ್ತ ಸೇನೆಯ ಜೊತೆ ಒಳ್ಳೆ ರೀತಿಯಲ್ಲಿ ಹೋರಾಡೋದಕ್ಕೆ ಆಗುತ್ತವರಿಗೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದರೆ ಪಾಂಡವರಿಗೆ ಯುದ್ಧ ಮಾಡೋದಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. ಈ ಸೃಂಜಯ ವೀರರು, ಇಲ್ಲಿ ಬಂದಿರುವಂಥ ಎಲ್ಲ ವೀರರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಪಾಂಡವರು ದುರ್ಯೋಧನನ ಜೊತೆ ಈಗ ಯುದ್ಧ ಮಾಡಬೇಕು ಅಂತ ಉತ್ಸಾಹದಲ್ಲಿದ್ದಾರಲ್ಲ ಆ ದುರ್ಯೋಧನನ ಸೇನೆಯವರು, ಅವ್ರ ಜೊತೆ ಇವರು ಹೋರಾಡೋದಕ್ಕೆ ತಯಾರಾಗಿದ್ದಾರೆ. ಸಾಮ ಮತ್ತು ದಾನದ ಮೂಲಕ ಕೌರವರಿಂದ ನಮ್ಮ ಪ್ರಯೋಜನ ಸಿದ್ಧ ಆಗೋದು ಕಾಣಿಸ್ತಾ ಇಲ್ಲ. ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳೋದ್ರ ಮೂಲಕ ಅವರೇನು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ಅವ್ರ ಬಗ್ಗೆ ಯಾವುದೇ ರೀತಿಯ ವಿಳಂಬವನ್ನು ಮಾಡಬೇಡಿ. ಅವರೇನಾದರೂ ಯುದ್ಧಕ್ಕೆ ಒಪ್ಕೊಂಡ್ರೆ ತಕ್ಷಣ ಹ್ಞೂ ಅಂತ ಹೇಳಿ ನೀವು ಅವ್ರಿಗೇನು ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದಮೇಲೆ ನೀವು ಅದರಲ್ಲಿ ಆಸಕ್ತಿಯನ್ನು ತೋರಿಸ್ಬೇಡಿ ಮತ್ತು ಲೇಟು ಕೂಡ ಮಾಡಬೇಡಿ. ಯಾಕೆ ಅಂತಂದರೆ ಯಾರಿಗೆ ತನ್ನ ಜೀವ ಉಳಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೋ ಅವನನ್ನು ಸಾಮ ಮತ್ತು ದಾನದಿಂದ ವಶಕ್ಕೆ ಬರದೇ ಇರುವಂತಹ ಶತ್ರುವನ್ನ ದಂಡದ ಪ್ರಯೋಗ ಮಾಡಬೇಕು, ಆಗಲೇ ಅವರು ವಶಕ್ಕೆ ಬರೋದು. ಇಲ್ಲ ಅಂತಂದರೆ ಅವರು ಬರೋದಿಲ್ಲ. ಅದಕ್ಕೋಸ್ಕರನೇ ಅಚ್ಯುತ, ನೀನು ಕೂಡ ಪಾಂಡವ ಮತ್ತು ಸೃಂಜಯ ವೀರರನ್ನ ಜೊತೆಯಲ್ಲಿ ಕರ್ಕೊಂಡು ಅವರಿಗೆ ಶೀಘ್ರವಾಗಿ ದೊಡ್ಡ ದಂಡನೆಯನ್ನು ಕೊಡಬೇಕು, ಇದು ನನ್ನ ಇಚ್ಛೆ ಅಂತಂದ್ಬಿಟ್ಟು ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಜನಾರ್ದನನೇ, ಶಾಸ್ತ್ರದ ಹೇಳಿಕೆ ಏನಪ್ಪ ಅಂತಂದರೆ, ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾವ ದೋಷ ಅವಧ್ಯನ ವಧೆ ಮಾಡೋದ್ರಲ್ಲಿದೆಯೋ, ಅಂದರೆ ಯಾರನ್ನ ಕೊಲ್ಲಬಾರ್ದು ಅಂತ ಶಾಸ್ತ್ರ ಹೇಳುತ್ತೋ ಅದು ದೋಷ ಆಗತ್ತೆ. ಆದರೆ ಅದೇ ರೀತಿ ವಧ್ಯನ ವಧೆಯನ್ನು ಮಾಡದೇ ಇರೋದು ಕೂಡ ಇದೆ. ಅಂದರೆ ಏನು? ಯಾರನ್ನ ಕೊಲ್ಲಬೇಕು ಅಂತಿರುತ್ತೋ ಅವ್ರನ್ನ ಕೊಲ್ಲದೆ ಬಿಟ್ಟರೆ ಅದು ಕೂಡ ದೋಷ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನೀವು ಪಾಂಡವ, ಯಾದವ ಮತ್ತು ಸಂಜಯ ವೀರರ ಸಹಿತ ಯಾವ ರೀತಿ ಕೆಲಸ ಮಾಡಿ ಅಂತಂದರೆ ಅದರಿಂದ ಈ ದೋಷ ಅನ್ನೋದು ನಿಮ್ಮನ್ನು ಸ್ಪರ್ಶ ಕೂಡ ಮಾಡಬಾರ್ದು. ಅಂದರೆ ಯಾರು ವಧೆಗೆ ಯೋಗ್ಯರೋ ಅವರನ್ನು ಕೊಲ್ಲೋದ್ರಿಂದ ನಿಮಗೆ ದೋಷ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನೀವೇ ಹೇಳಿ, ನನ್ನ ಹಾಗೆ ಈ ಭೂಮಿ ಮೇಲೆ ಬೇರೆ ಯಾವ್ದು ಸ್ತ್ರೀ ತಾನೇ ಇದ್ದಾಳೆ? ಯಾಕೆ ಅಂತಂದರೆ ನಾನು ಮಹಾರಾಜ ದೃಪದನ ವೇದಿಯಿಂದ ಪ್ರಕಟವಾಗಿರುವಂತಹ ಅಯೋನಿಜ ಪುತ್ರಿಯಾಗಿದ್ದೀನಿ. ಅಂದರೆ ಯಜ್ಞವನ್ನು ಮಾಡ್ತಾರಲ್ಲ ಆ ವೇದಿಯಿಂದ ಪ್ರಕಟವಾಗಿರುವಂಥವಳು ನಾನು. ಆಮೇಲೆ ದೃಷ್ಟದ್ಯುಮ್ನನ ಸೋದರಿ ನಾನು, ನಿಮ್ಮ ಪ್ರಿಯ ಸಖಿ ನಾನು. ಅಂದರೆ ನಿಮ್ಮಂಥ ಸಖನನ್ನು ಪಡೆದಿದ್ರೂ ಕೂಡ ಆಮೇಲೆ ಮಹಾತ್ಮ ಪಾಂಡುವಿನ ಪುತ್ರವದು, ಅಂದರೆ ಪಾಂಡುವಿನ ಸೊಸೆ ನಾನು.
ಮತ್ತೆ 5 ಇಂದ್ರನ ಹಾಗೆ ತೇಜಸ್ವಿಗಳಾಗಿರುವಂತ ಪಾಂಡವರ ಪಟ್ಟದ ರಾಣಿಯಾಗಿದ್ದೀನಿ. ಇಷ್ಟೆಲ್ಲ ಸನ್ಮಾನಿತಳಾಗಿದ್ದಂಥ ನನ್ನ ಕೂದಲನ್ನ ಹಿಡ್ಕೊಂಡು ಸಭೆಯ ಒಳಗಡೆ ಕರ್ಕೊಂಡು ಬರ್ತಾರೆ. ಮತ್ತೆ ಅದೇ ಪಾಂಡವರ ಮುಂದೆ ಮತ್ತೆ ನೀವು ಜೀವಂತವಾಗಿದ್ರೂ ಕೂಡ ನನಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಇಷ್ಟೆಲ್ಲ ಯೋಧರು, ವೀರರು, ಶೂರರು ಇಂಥವರ ಎಲ್ಲ ಸಂಬಂಧ ನನಗಿದ್ರೂ ಕೂಡ ಎಲ್ಲರ ಮುಂದೆ ನನಗೆ ಆ ಸಭೆಯಲ್ಲಿ ನನಗೆ ಅವಮಾನ ಮಾಡಿದಾರಲ್ಲ. ಅಯ್ಯೋ, ಪಾಂಡವ, ಯಾದವ ಮತ್ತೆ ಪಾಂಚಾಲ ವೀರರ ದಮದಲ್ಲಿ ದಮ ಇರುತ್ತಾ? ನಾನು ಈ ಪಾಪಿಗಳ ಸಭೆಯಲ್ಲಿ ದಾಸಿಯ ಹಾಗೆ ಹೋದೆ. ಅಂದ್ರೆ ಇಷ್ಟೆಲ್ಲ ವೀರರಿದ್ರೂ ಕೂಡ ನಾನು ಆ ಪಾಪಿಗಳ ಸಭೆಯಲ್ಲಿ ಹೇಗಿದ್ದೆ ನಾನು? ಇವರ ಪುತ್ರವಧು ಆಗಿದ್ರು ಕೂಡ ಒಬ್ಬ ದಾಸಿ ಹಾಗೆ ನಾನು ಅಲ್ಲಿ ನಡೆಸ್ಕೊಂಡ್ರು. ಆದರೆ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ್ರೂ ಕೂಡ ಪಾಂಡವರಿಗೆ ಸ್ವಲ್ಪನೂ ಕೋಪ ಬರಲಿಲ್ಲ, ಮತ್ತು ಅವ್ರು ಏನನ್ನೂ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅಂದರೆ ಇಷ್ಟೆಲ್ಲ ವೀರಶೂರ ಗಂಡಂದ್ರು ನನಗೆ 5 ಜನ ಇದ್ದರೂ ಕೂಡ ನನಗಂಥ ಅವಮಾನ ಆಗ್ತಿದ್ರು ಕೂಡ ಅವ್ರು ಏನೂ ಮಾಡಲಿಲ್ಲ. ನಿನ್ನಂಥ ಸಖನಿದ್ರೂ ಕೂಡ ನನಗೆ ಆ ರೀತಿಯ ಅವಮಾನವನ್ನು ಸಹಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಅಂತ ತನ್ನ ಕಷ್ಟವನ್ನು, ತನ್ನ ದುಃಖವನ್ನು ಅಲ್ಲಿ ತೋಡ್ಕೊಳ್ತಾ ಇದ್ದಾಳೆ. ಅಂದರೆ ಕೌರವರಿಗೆ ಏನಾದರೂ ಮಾಡಿ ದಂಡನೆಯನ್ನು ಕೊಡಬೇಕು ಅವ್ರು ಮಾಡಿರೋ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.